ಇದೆ. ನಿಮ್ಮ ಕುಟುಂಬದಲ್ಲಿ ನಡೀತಲ್ಲ ಒಂದು ದುರ್ಘಟನೆ, ಅದನ್ನ ನಾನು ಬಳಕೆ ಮಾಡಕ್ ಹೋಗಲ್ಲ. ಈಗ ನಿಮ್ಮ ಕುಟುಂಬದಲ್ಲಿ ನಡೆದಂತ ದುರ್ಘಟನೆ ನಾನು ಇದಕ್ಕೆ ಬಳಕೆ ಮಾಡ್ಕೊಳಕ್ ಹೋಗಲ್ಲ. ಸಿದ್ದರಾಮಯ್ಯನವರೇ, ಅವತ್ತು ನಿಮ್ಮ ಕುಟುಂಬದ ಮಾನ ಮರ್ಯಾದೆ ಉಳಿಸೋದಲ್ಲ ನರೇಂದ್ರ ಮೋದಿ, ಸುಷ್ಮಾ ಸ್ವರಾಜ್ ಮಾನ ಮರ್ಯಾದೆ ಉಳಿಸೋದ್ರಲ್ಲ. ಅದಕ್ಕೆ ಇವತ್ತು ನರೇಂದ್ರ ಮೋದಿ ಅವರನ್ನ ಪ್ರಜ್ವಲ್ ರೇವಣ್ಣ ಅವರದಕ್ಕೆ ಟ್ಯಾಲಿ ಮಾಡ್ಕೊಂಡು ಅವ್ರನ್ನ ಪ್ರಶ್ನೆ ಮಾಡ್ತೀರಾ ನೀವು? ಇದಾ ನಿಮ್ ಸೌಜನ್ಯ? ಏನು ಬಿಜೆಪಿ ಏನು ಮಾಡ್ತಾರೆ? ಬಿಜೆಪಿ ಏನು ಉತ್ತರ ಕೊಡ್ತಾರೆ? ನಿಮ್ಮ ಪಕ್ಷದಲ್ಲಿ ಏನೇನು ಘಟನೆಗಳು ನಡೆದವೆ ಅದ್ಯಾವುದೂ ನಾವು ಕೆದಕ್ಲಿಲ್ಲ. ಕೆದಕ್ಲಿಲ್ಲ ಕೆದಕ್ಲಿಲ್ಲ ನಾವು ಯಾವ್ದಾದ್ರು ವಿಷಯಗಳು ಕೆದಕಿಲ್ಲ. ಇನ್ನು ಅದು ನಮ್ಗೆ ಅವಶ್ಯಕತೆನೂ ಇಲ್ಲ, ಅದ್ರ ಅವಶ್ಯಕತೆ ಇಲ್ಲ. ನಾವು ಹೆಣ್ಣು ಮಕ್ಕಳನ್ನ ಮುಂದೆ ಬಿಟ್ಟು ಅವ್ರನ್ನ ದುರುಪಯೋಗ ಪಡಿಸ್ಕೊಂಡು ಇದನ್ನ ರಾಜಕೀಯಕ್ಕೆ ಬಳಕೆ ನಮ್ಮ ಜೀವನದಲ್ಲಿ ದೇವೇಗೌಡರು ಎಂದೂ ಮಾಡಿಲ್ಲ, ನಾವು ಮುಂದೇನೂ ಮಾಡಲ್ಲ. ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ. ಎದುರಿಸ್ತೀವಿ, ಧೈರ್ಯವಾಗಿ ತಯಾರಾಗಿದ್ದೇವೆ, ಎದುರು ಓಡೋಗಲ್ಲ. ಇಂಥ ನೀಚತನದ ರಾಜಕಾರಣ, ಆ ಹೆಣ್ಣು ಮಕ್ಕಳ ಬಾಳನ್ನ ಹಾಳು ಮಾಡ್ತಾ ಇರೋದು ನೀವಲ್ಲ. ಯಾರಾದ್ರೂ ಆತ್ಮಹತ್ಯೆಗೆ ಶರಣಾದ್ರೆ ಇವತ್ತು ಆ ಫೋಟೋಗಳೇನು ರಿಲೀಸ್ ಮಾಡಿದಿರಿ, ಆ ಹೆಣ್ಣು ಮಕ್ಕಳಿಗೆ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಸರ್ಕಾರ ಜವಾಬ್ದಾರಿ ತೆಗೆದುಕೋಬೇಕು. ಇವತ್ತು ಸರ್ಕಾರದ ಹೊಣೆ ಇಲ್ಲಿ. ಪಾಪ 5 ದಿವಸದಿಂದ ಈಗೇನೋ ಕೊಡೋಣ ಇಲ್ಲಿ ಪೇಪರ್ ಇಲ್ಲ, ಇಲ್ಲಿ ಹೇಳ್ಬೇಕು. ಸಂತ್ರಸ್ತೆಯರ ಪತ್ತೆ ಕಾರ್ಯವೇ ತಲೆನೋವಂತೆ. ಪಾಪ SIT ಅವರಿಗೆ ಸಂತ್ರಸ್ತೆಯರ ಪತ್ತೆ ಕಾರ್ಯವೇ ತಲೆನೋವು. ಯಾರು ಮುಂದೆ ಬರ್ತಿಲ್ವಂತೆ. ಒಂದು ವೇಳೆ ಅವರು ನಿರಾಕರಿಸಿದರೆ ಯಾರಿಗೂ ಬಲವಂತ ಮಾಡುವಂತಿಲ್ಲ. ಹೇಳಿಕೆ ನೀಡಿದರೆ ಸಾಕ್ಷ್ಯಗಳನ್ನಾಗಿ ಪರಿಗಣಿಸಬಹುದು ಎಂದು ಮೂಲಗಳು ತಿಳಿಸಿವೆ. ಇವತ್ತು ಇದು ಒಂದು ಭಾಗ. ಇನ್ನ ನಮ್ಮ ಹಾಸನದ ಜಿಲ್ಲಾಧಿಕಾರಿ ಎಲ್ಲಾದರೂ ಉಂಟಾ? ಚುನಾವಣೆ ಪ್ರೋಸೆಸ್ ನಡೀತಾ ಇದೆ, ಚುನಾವಣೆ ಪ್ರೋಸೆಸ್ ನಡೀತಾ ಇದೆ. ಅವರು ಸಾರ್ವಜನಿಕವಾಗಿ ಏನು ಪ್ರತಿಕ್ರಿಯೆ ಕೊಡುವಾಗಿಲ್ಲ. ಕೋಡ್ ಆಫ್ ಕಂಡಕ್ಟ್ ಮುಗಿದಿಲ್ಲ. ಇಲ್ಲಿ ಹೇಳಿಕೆ ಕೊಡ್ತಾರೆ, ಪಾಪದ ಕೊಡ ತುಂಬಿದಾಗ ಎಲ್ಲವೂ ಹೊರ ಚೆಲ್ಲಲೇಬೇಕು. ನೊಂದವರು ದೂರು ನೀಡಿದರೆ ರಕ್ಷಣೆ. ಹಾಸನ DC ಸತ್ಯಭಾಮ. ಪಾಪ ಪೌರಾಣಿಕ ಹಿನ್ನೆಲೆಯ ಶಿಶುಪಾಲನ ವಧೆ ಕಥೆನೂ ಹೇಳೋರು ನೆನ್ನೆ ಅವ್ರಿಗೆ ಎಲ್ಲರಿಗೂ ಪಾಠ ಮಾಡೋರು ಈ ಹೆಣ್ಮಗಳು ಜಿಲ್ಲಾಧಿಕಾರಿ. ಈ ಪಾಠನೂ ಅವ್ರಿಗೆ ತಯಾರು ಮಾಡಿರ್ಬೇಕಿದೆ ಹೇಳು ಅಂತ ಹೇಳಿ ಜಿಲ್ಲಾಧಿಕಾರಿಗೂ. ಆಮೇಲೆ ಅವರು ಎಲ್ಲ ಈ ಕತೆ ಹೇಳಿದ ಮೇಲೆ ನನಗೆ ಇದು ಯಾವುದು ಮೊದಲು ಗೊತ್ತಿರಲಿಲ್ಲ, ಈಗ ನನಗೆ ಗೊತ್ತಾಗಿದೆ ಅಂತ ಹೇಳ್ತಾರೆ. ಅದು ಬೇಕಾದ್ರೆ ವಿಡಿಯೋ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ. ಆ ಹೆಣ್ಣುಮಗಳನ್ನು ಜಿಲ್ಲಾಧಿಕಾರಿ ಕೊಟ್ಟಿದ್ದಾರೆ. ಈ ಜಿಲ್ಲಾಧಿಕಾರಿ ಕರ್ತವ್ಯ ಏನು? ಪಾಪದ ಕೂಡ ತುಂಬಿದೆಯಂತೆ. ಕೃಷ್ಣ ಪಾಪ ಶಿಶುಪಾಲನಿಗೆ 100 ಬಾರಿ ಕ್ಷಮಿಸಿ 101ನೇ ಬಾರಿ ಶಿಕ್ಷೆ ಕೊಟ್ಟಂತೆ. ಹೂ ಆರ್ ಯು ಟು ಡಿಸೈಡ್ ದಿಸ್ ಇನ್ಸಿಡೆಂಟ್? ನೀನೇನು ನ್ಯಾಯಾಧೀಶನ? ಯಾವಾಗ ನೀನು ಈ ಒಂದು ತೀರ್ಮಾನ ತಗೊಂಡಿದ್ಯಾ? ಈ ಹೆಣ್ಣು ಮಗಳಿಗೆ ಕೇಳಲಿಕ್ಕೆ ಬಯಸ್ತಾ ಇದ್ದಾನೆ. DC ನಿನ್ ಕೆಲಸ ಏನು? ಈ DC ಕೆಲಸ ಏನು? ಇಲ್ಲಿ ರಾಜಣ್ಣ ಸಂತ್ರಸ್ತರಿಗೆ ಬೆದರಿಕೆ ಇದ್ದರೆ ಭದ್ರತೆ ಕೊಡಲು ಸರ್ಕಾರ ಸಿದ್ಧ. ರಾಜಣ್ಣಂದು ಈ ಕಡೆ ಜಿಲ್ಲಾ ಉಸ್ತುವಾರಿ ಸಚಿವ. ಅದಿರ್ಲಿ, ಅವೆಲ್ಲ ಮುಂದೆ ಬಾರೋಣ. ಕಿಡ್ನಾಪಿಂಗ್ ಅವೆಲ್ಲ ಬಹಳ ಇದಾವೆ, ಚರ್ಚೆ ಮಾಡೋಣ. ಏನು ಎಲ್ಲೂ ಹೋಗಲ್ಲ. ಪಾಪ ಕರೆದವ್ರು ಅವರು, ನಮ್ಮ ಉಪಮುಖ್ಯಮಂತ್ರಿಗಳು ಕರೆದವ್ರು. ಎಲ್ಲೂ ಹೋಗಲ್ಲ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಹೇಳ್ತೀನಿ. ಇಲ್ಲಿ ಇದು ಒಂದು ಭಾಗ. ಆ DCಗೆ ನಿಮಗೇನಾದ್ರೂ ಸಿದ್ದರಾಮಯ್ಯ ಮಾನ ಮರ್ಯಾದೆ ಇದ್ರೆ, ಅಡ್ಮಿನಿಸ್ಟ್ರೇಷನ್ ತಿಳುವಳಿಕೆ ಇದ್ರೆ, ಸಾಮಾನ್ಯ ಪರಿಜ್ಞಾನ, ಆ DC ಹೇಳಿಕೆ ಮೇಲೆ ಏನ್ ಆಕ್ಷನ್ ತಗೋತೀರಿ? ಯಾರು ಅವ್ರಿಗೆ ಪವರ್ ಕೊಟ್ಟಿರೋದು ತೀರ್ಮಾನ ತಗೊಳ್ಳಕ್ಕೆ? ಶಿ ಈಸ್ ಓನ್ಲಿ ರೆಕಮೆಂಡೇಟರಿ ಬಾಡಿ. ಯಾರಾದ್ರೂ ಕಂಪ್ಲೇಂಟ್ ಕೊಟ್ಟರೆ ಸರ್ಕಾರಕ್ಕೆ. ಇದು ಒಂದು ಭಾಗ.